ಜಬ್ಬಾರ್ ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ನನಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು, ನನ್ನ ಸುದ್ದಿ ಬಂದಿಲ್ಲ ಅದು. ಈಗ ಥರ ನೀವು ಹೇಳ್ತಾ ಇದ್ರೆ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಧಿಕೃತವಾಗಿ ಆದೇಶವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಸರ್. ಇದು ಈ ಬೆಳವಣಿಗೆ ಹೇಗೆ ನೀವು ಗಮನಿಸ್ತೀರಿ ಸರ್? ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ, ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ ಹೇಳ್ತೀನಿ ನಾನು. ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಆ ಲೆಟರ್ನಲ್ಲಿ ಬಹಳ ಸ್ಪಷ್ಟವಾಗಿದ್ರೆ ಆಂಟಿ ಪಾರ್ಟಿ. ಈಗ ನನಗೆ ಗೊತ್ತೇ ಇಲ್ಲ ವಿಚಾರ, ನಾನು ಹೆಂಗೆ ಹೇಳಿ ನಾನು? ಈಗ ತಿಳ್ಕೊಂಡೆ ತಾನೇ ತಮ್ಮ ಮಾತಾಡಬೇಕು ಮಾಧ್ಯಮದಲ್ಲಿ. ನಾನು ಸುಮ್ಗೆ ಮಾತಾಡೋಕ್ಕಾಗ್ತದೆ? ಅದೇ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವರು ತೆಗ್ದಿದ್ದಾರೆ. ಅವರು ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ನಸೀರ್ ಇಲ್ಲ, ಒಂದು ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡೋಕ್ಕೆ ಕೊಡ್ರಿ ಒಂದಾದರೂ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ ನಾನು. ಮುಖ್ಯಮಂತ್ರಿಗಳು ತಾವು ಭೇಟಿಯಾಗಿದ್ದೆ, ಈ ವಿಚಾರವನ್ನು ಏನಾದ್ರು ಮನವರಿಕೆ ಮಾಡಿದ್ರೆ? ಇಲ್ಲ, ನಾನು ವಿಚಾರ ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಅಲಿಗೇಷನ್ ಬಂದಿತ್ತು ಸರ್. ಯಾವುದು ಏನಂತ? ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ನನಗೆ AICCಯಿಂದ ನನಗೆ ಸ್ಟಾರ್ ಕ್ಯಾಂಪೇನರ್ ಮಾಡಿಬಿಟ್ಟು ನನಗೆ ಕೇರಳದಲ್ಲಿ ಹಾಕಿದರು. ಆ್ಯಕ್ಚುಲಿ 7ನೇ ತಾರೀಕುವರೆಗೆ ಹಾಕಿದರು. ಮನೆ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕಿಗೆ ಘೋಷಣೆ ಮಾಡಿದರು. ಸಮೀರ್ ಅವರು 5ನೇ ತಾರೀಕು ಬರ್ತಾರಂತ. ನಾನೇ ಸ್ವತಃ ವೇಣುಗೋಪಾಲ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಮನೆ ಮುಖ್ಯಮಂತ್ರಿಯಿಂದ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್, ನಾನು ಹೋಗಲೇಬೇಕಾಗ್ತದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. 5ನೇ ತಾರೀಕು ನನಗೊಂದಿನ ಪ್ರಚಾರ ಮಾಡೋಕ್ಕೆ ಹೇಳಿದ್ರು. 5ನೇ ತಾರೀಕು ಪ್ರಚಾರ ಮಾಡಿದ್ದೀನಿ. 6-7 ಬಾಗಲಕೋಟೆ ಇರಬೇಕಾಗಿದ್ದು 6-7 ಬಾಗಲಕೋಟೆಯಲ್ಲಿ ಮಾಡಿದ್ದೀನಿ. ಹಂಗೂ ಪ್ರೆಸ್ ಮೀಟ್ ಮಾಡುವಾಗ ನಾನು ದಾವಣಗೆರೆಯಲ್ಲಿ ಇನ್ನೂ ನನಗೆ ಅಗತ್ಯ ಇರೋದು 7ನೇ ತಾರೀಕು ಬರ್ತೀನಿ ಅಂತಲೂ ಹೇಳೋಗಿದ್ದೀನಿ. ನನ್ನ ಅಗತ್ಯ ಇದೆ ಕರೆದ್ರೆ ನಾನು ಬರ್ತಾಯಿದ್ದೆ. ಏನು ಅವ್ರು ಏನು ಅದು ಕೇಳಿಲ್ಲ, ನಾನು ಹೇಳಿಲ್ಲ. ನಾವು ಯೂಶಲಿ ಹೆಂಗೆ ಹೋಗ್ತೀನಿ, ನಾವು ಪ್ರತಿ ಸಲ ಹೋಗ್ತೀನಿ, ಹಂಗೆ ಹೋಗಿದ್ದೀನಿ, ಮಾತಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಕಡೆ ಏನು ತಪ್ಪಾಗಿಲ್ಲ. ಈಗ ಎರಡು ನಾವು ಗೆಲ್ತೀವಿ, ದಾವಣಗೆರೆನೂ ಗೆಲ್ತೀವಿ, ಬಾಗಲಕೋಟು ಗೆಲ್ತೀವಿ. UDF ಸರ್ಕಾರನೂ ಕೇರಳದಲ್ಲಿ ಬರ್ತದೆ. ಸಮಾಧಾನ ಮಾಡಿದ್ದೀನಿ ನಾನು. ನನಗೆ ಹೇಳೋಷ್ಟು ಅವನು ದೊಡ್ಡವರು, ಮೋಸ್ಟ್ ಸೀನಿಯರ್ ಅವರು. ನಾನು ಭಾಳ ಅವ್ರ ಮುಂದೆ ಭಾಳ ಸಣ್ಣವನಾಗ್ತೀನಿ. ನಾನು ಹೇಳಿದ್ದೀನಿ ಇಂತೆಲ್ಲ ರಾಜಕೀಯದಲ್ಲಿ ಆಗೋದು ಸಹಜ ಸರ್, ಸ್ವಲ್ಪ ದಯಮಾಡಿ ಧೈರ್ಯವಾಗಿರಿ ನೀವು ಅಂತ ಹೇಳ್ಬಿಟ್ಟು ಧೈರ್ಯ ತುಂಬ ಬಂದಿದ್ದೀನಿ ನಾನು. ಯಾಕೆ ಸರ್ ಪಾರ್ಟಿ ಒಳಗಡೆ ಈ ಥರದ ಆಕ್ಟಿವಿಟಿ ಸರ್? ಪರಸ್ಪರ ಬಹಿರಂಗವಾದ ಹೇಳಿಕೆಗಳನ್ನು ಕೊಡುವ ವಾತಾವರಣ ಯಾಕೆ? ಯಾರು ಏನು ಹೇಳಿಕೆ ಕೊಟ್ಟಿದ್ದಾರೆ? ಕೆಲವರು ಅಂದರೆ ಹೆಸರು ಹೇಳ್ಬೇಕು ತಾನೆ. ಈಗ ನಾನು ಇಂಥವ್ರು ಅಂತ ನಾನು ಹೇಳ್ತೀನಿ. ನಾನು ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ ಇಂಥವ್ರು ಸುಖೇಶ್ ಹಿಂಗೆ ಮಾಡಿದ್ದಾರೆ, ಹಿಂಗೆ ಇವ್ರು ಮಾಡಿದ್ದಾರೆ, ಹಂಗೆ ಇವ್ರು ಮಲ್ಲಿಕಾರ್ಜುನ ಹಿಂಗೆ ಮಾಡಿದ್ದಾರೆ ಹೇಳ್ಬೇಕು ತಾನೆ. ಯಾರಂತ ಹೇಳಿದ್ದಾರೆ ಅವರು? ಯಾರಂತನೂ ಹೆಸರು ಹೇಳಿಲ್ಲ. ಹೆಸರು ಹೇಳಕ್ಕೆ ಹೇಳಿ, ಹೆಸರು ಯಾರ್ದು ಹೇಳಿಲ್ಲ ಅವರು. ಈಗ ಒಂದೇ ಸಲ ನಾನು ಹೇಳೋದು, 2 ದಾವಣಗೆರೆ ನಾವು ಗೆಲ್ತೀವಿ. 4ನೇ ತಾರೀಕು ರಿಸಲ್ಟ್ ಕಾಯಿರಿ. ಹೆಚ್ಚಿನ ಮತದಲ್ಲಿ ಲೀಡಲ್ಲಿ ನಾವು ಗೆಲ್ತೀವಿ. ದಾವಣಗೆರೆಯಲ್ಲೂ ಗೆಲ್ತೀವಿ, ಬಾಗಲಕೋಟೆಲ್ಲೂ ಗೆಲ್ತೀವಿ. ಶಿಸ್ತು ಮುಖ್ಯ ಅಂತ DK ಶಿವಕುಮಾರ್ ಅವರು. ಹೌದು ಅದೇ ಶಿಸ್ತನ್ನ ಪಾಲಿಸ್ತಾ ಇರೋದು ನಾವು. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನಾನು ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಕೇರಳಕ್ಕೆ ಹೋಗಲಿಲ್ಲ. ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ದರು. ಅದು 8 ಡಿಸ್ಟಿಕ್ ಕೊಟ್ಟಿದ್ದರು. 8 ಡಿಸ್ಟಿಕ್ ಕೊಟ್ಟಿದ್ದರು. ನನಗೆ ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಇತ್ತು. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ, 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ. ನಾನು ವೇಣುಗೋಪಾಲ್ಗೆ ಹೇಳಿದೆ, ನಾನು ಈ ಥರ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಸರ್, ನಾನು ಹೋಗಬೇಕಾಗ್ತದೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.